ದಿವಂಗತ ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ಇಂದು ಬೆಂಗಳೂರಿನ ಜೀವನ್ ಭೀಮಾನಗರದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಅಪ್ಪು ಸ್ಟೆಪ್ಸ್ ಜೆಟ್ ವಿನ್ಸ್ ಸಂಘದ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ನೃತ್ಯ, ನಾಟಕ, ಕಲೆ ಸೇರಿದಂತೆ ಸಾಂಸ್ಕೃತಿಕ ಪ್ರದರ್ಶನ ಮೂಲಕ ಎಲ್ಲರನ್ನ ರಂಜಿಸಿದ್ರು. ಅದರಲ್ಲೂ ಕಿತ್ತೂರು ಸಾಮ್ರಾಜ್ಯದ ನಾಟಕ ಎಲ್ಲರ ಗಮನ ಸೆಳೆಯಿತು. ಬಳಿಕ ಎಲ್ಲ ಮಕ್ಕಳಿಗೂ ಪುನೀತ್ ಪ್ರತಿಮೆಯನ್ನು ನೀಡಿ ಗೌರವಿಸಲಾಯಿತು. ನಂತರ ಮಾತನಾಡಿದ ಅಪ್ಪು ಸ್ಟೆಪ್ಸ್ ಜೆಟ್ ವಿನ್ಸ್ ಸಂಘದ ಅಧ್ಯಕ್ಷ ವಿನಯ್ ಕುಮಾರ್, ಪುನೀತ್ ರಾಜ್ಕುಮಾರ್ ಓರ್ವ ಆದರ್ಶ ವ್ಯಕ್ತಿ. ಇಂಥವರನ್ನ ಮಕ್ಕಳಿಗೆ ಪರಿಚಯಿಸಿದ್ರೆ ಮುಂದೆ ತಮ್ಮ ಬದುಕಿನಲ್ಲಿ ಸ್ಫೂರ್ತಿಯಾಗಿ ಇಟ್ಟುಕೊಳ್ತಾರೆ. ಹೀಗಾಗಿ ತಮ್ಮ ಟ್ರಸ್ಟ್ ವತಿಯಿಂದ ಪುನೀತ್ ಅವರ 200 ಪ್ರತಿಮೆಗಳನ್ನು ನೀಡುವ ಮೂಲಕ ಪ್ರೋತ್ಸಾಹಿಸಿದ್ದೀವಿ ಅಂತ ಹೇಳಿದರು. ಸರ್, ಈಗ ದೇವ್ರ ಕಾರ್ಯಕ್ರಮ ಅಂದಮೇಲೆ ಯಾವತ್ತಾದರೂ ಮಾಡ್ಬೋದು. ಇದೇ ಇವತ್ತೇ ಏನೋ ಮಾರ್ಚ್ 17 ಅಥವಾ ಅಕ್ಟೋಬರ್ 29 ಮಾಡಬೇಕಂತೇನಿಲ್ಲ. ನಾವು ಅಭಿಮಾನಿಗಳು ನಾವು ಮಾಡ್ತಾನೆ ಇರ್ತೀವಿ. ಪುನೀತ್ ರಾಜ್ಕುಮಾರ್ ಈಗ ನೋಡ್ದಂಗೆ ಇವತ್ತು 150 ಪೀಸಸ್ ಮೇಲೆ ವಿತರಣೆ ಮಾಡ್ತಾಯಿದ್ದೀವಿ. ಇದೆಲ್ಲ ನಾನೇ ಮಾಡಿರೋದು. ಏನೋ ನನ್ನ ಅದೃಷ್ಟ ಏನಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ನಮ್ಮ ಮೇಡಮ್ನ ಬಂದು ಕೇಳ್ಕೊಂಡಾಗ, ಅನ್ನಪೂರ್ಣ ಮೇಡಮ್ ಅವ್ರನ್ನ ಕೇಳ್ಕೊಂಡಾಗ, ವಿನಯ್ ಇಂಥ ದಿವಸ ಈ ಒಂದು 3rd ಸಾಟರ್ಡೆ ಅನ್ನೋದು ಗೌರ್ಮೆಂಟಿಂದನೇ ಒಂದು ಬ್ಯಾಗ್ಲೆಸ್ ಡೇ ಅಂತ ಮಾಡ್ತಾಯಿದ್ದಾರೆ. ಅವತ್ತು ಬಂದ್ಬಿಟ್ಟು ಮಾಧ್ಯಮ ಹಾಗೂ ಅಂತರ್ಜಾಲ ಬಳಕೆ ಹೆಂಗೆ ಯೂಸ್ ಮಾಡ್ಕೊಬೋದು ಅನ್ನೋದಕ್ಕೆ ಒಂದು ಏನು ಮಾಡ್ಬೋದು ಅಂದಾಗ, ಮೇಡಮ್ ನಾನು ಈ ಥರ ಒಂದು ಕಾರ್ಯಕ್ರಮ ಮಾಡ್ತೀನಿ, ಮಕ್ಕಳಿಗೆ ಈಗ ಅಪ್ಪುಗೆ ಬಂದ್ಬಿಟ್ಟು ಮಕ್ಕಳಂದರೆ ಇಷ್ಟ, ಮಕ್ಕಳಿಗೆ ಮಾಡ್ತಾಯಿದ್ದೀನಿ ಕಾರ್ಯಕ್ರಮ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವಾರ್ಡ್ಸ್ ಮಕ್ಕಳಿಗೆ. ನಮ್ಮ ಸ್ಕೂಲಲ್ಲಿ ಪುನೀತ್ ರಾಜ್ಕುಮಾರ್ದು ಒಂದು ಫಂಕ್ಷನ್ನ ಆಯೋಜನೆ ಮಾಡಿದರು. ಮತ್ತು ಅದರಲ್ಲಿ ನಮಗೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ನಾವು ಡ್ರಾಮಾವನ್ನು ಮಾಡಿದ್ದೇವೆ. ಮತ್ತು ಆ ಡ್ರಾಮಾದಲ್ಲಿ ನನ್ನ ಪಾತ್ರೆ ಬಂದುಬಿಟ್ಟು ಕಿತ್ತೂರು ರಾಣಿ ಚೆನ್ನಮ್ಮ. ಖಂಡಿತ ಇಲ್ಲ, ನಿಮ್ಮ ಮೋಸದ ಒಪ್ಪಂದಕ್ಕೆ ಕಿತ್ತೂರು ಎಂದಿಗೂ ಬೆಲೆ ಕೊಡುವುದಿಲ್ಲ. ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೇ? ಕಪ್ಪ ಕೊಡಲು ನೀವೇನು ನಮ್ಮ ಹೊಡ ಹುಟ್ಟಿದವರೇ, ಬಂಧು ಬೆಳೆದವರೇ, ಇಲ್ಲ ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ನಮ್ಮ ಸ್ಕೂಲ್